ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಕ್ಕಸ ಮಳೆ ಆರ್ಭಟ ಶುರು ಮಾಡಿದೆ. ಮುಂಡಾಜೆ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ. ನೇತ್ರಾವತಿ ನದಿ ನೀರು ಭೋರ್ಗರಿತಾ ಇದೆ. ರಸ್ತೆ ಕಾಮಗಾರಿಯಿಂದ ಚರಂಡಿ ಮುಚ್ಚಿ ಹೋಗಿದೆ. ಹೀಗಾಗಿ ಮನೆಯ ಮುಂಭಾಗದಲ್ಲಿ ನೀರು ತುಂಬಿಕೊಂಡಿಬಿಟ್ಟಿದೆ. ಕೃಷಿ ತೋಟದೊಳಗೂ ಕೂಡ ಮಳೆ ನೀರು ನುಗ್ಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಗ್ರಾಮ ಇದು. ನೇತ್ರಾವತಿ ನದಿ ಉಕ್ಕಿ ಹರಿತಾ ಇದೆ. ಅಲ್ಲಿ ತೋಟಗಳಿಗೆ ನೀರು ನುಗ್ತಾ ಇದೆ. ಅಡಿಕೆ ಆಗಿರ್ಬೋದು, ತೆಂಗು ಆಗಿರ್ಬೋದು, ಸಂಪೂರ್ಣವಾಗಿ ಮನೆಗಳಿಗೂ ಕೂಡ ಅಲ್ಲಿ ಡ್ಯಾಮೇಜ್ ಆಗಿದೆ. ಕೆಲವು ಮನೆಗಳಿಗೆ ಬೆಳ್ತಂಗಡಿ ತಾಲೂಕಿನಲ್ಲೂ ಕೂಡ ಉತ್ತಮವಾಗಿ ಮಳೆ ಆಗ್ತಾ ಇದೆ. ನಿರೀಕ್ಷಿತ ಮಳೆ ಅಂತ ಹೇಳ್ಬೋದು ಇದು. ಬಟ್ ಕೆಲವ್ರಿಗೆ ಸಮಸ್ಯೆನ ತಂದೊಡ್ತಾ ಇದೆ. ಕೆಲವು ಮನೆಗಳು ಆಲ್ರೆಡಿ ಈಗ ಭಾಗಶಃ ಮುಳುಗೋಗಿದ್ದಾವೆ. ರಸ್ತೆ ಕಾಮಗಾರಿ ಬೇರೆ ನಡೀತಾ ಇದೆ. ಇಲ್ಲಿ ಚರಂಡಿನೇ ಕಾಣಿಸ್ತಾ ಇಲ್ಲ, ಕಂಪ್ಲೀಟಾಗಿ ಕೊಚ್ಕೊಂಡು ಹೋಗಿಬಿಟ್ಟಿದೆ. ಅದೇನಾಗ್ಬಿಟ್ಟಿದೆ, ಚರಂಡಿ ಕೊಚ್ಕೊಂಡು ಹೋಗಿರೋದ್ರಿಂದಾಗಿ ನೀರು ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ ಬೇರೆ ಕಡೆ. ಅದು ಮನೆ ಮುಂದೆ ಸಂಪೂರ್ಣವಾಗಿ ಸಂಗ್ರಹ ಆಗಿದೆ ಮತ್ತು ಮನೆಯ ಒಳಗಡೆ ನೀರು ನುಗ್ಗಿ ಬಂದಿದೆ. ನೋಡಿ, ದೃಶ್ಯಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಮಗೆ ನೇತ್ರಾವತಿಯ ಆರ್ಭಟ ಹೇಗಿದೆ ಅಂಥೇಳಿ. ನೋಡಿ, ತೋಟಗಳೆಲ್ಲ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದಾವೆ. ಅಲ್ಲಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಬೆಳೆ ಏನು ಬೆಳೆದಿರ್ತಾರೆ ತೋಟಗಳಲ್ಲಿ, ಅದೆಲ್ಲವೂ ಕೂಡ ಕಾಣಿಸ್ತಾನೇ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ. ರಸ್ತೆ ಕಾಮಗಾರಿ ಆಗ್ತಿರೋದ್ರಿಂದಾಗೂ ಕೂಡ ಕೆಲವೊಂದಿಷ್ಟು ಅವಾಂತರಗಳು ಆ ಮುಂಡಾಜೆ ಗ್ರಾಮದಲ್ಲಿ ಸೃಷ್ಟಿಯಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಕೆಲವು ಭಾಗದಲ್ಲಿ ಬರ ಆವರಿಸ್ತಿದೆ, ಬಟ್ ಕರಾವಳಿ ಭಾಗದಲ್ಲಿ ನೋಡ್ತಾ ಇದ್ದೀವಿ ನಿರೀಕ್ಷೆಗಿಂತ ಮೀರಿ ಮಳೆ ಆಗ್ತಾ ಇದೆ ಅಂತ ಅನಿಸುತ್ತೆ. ಸದ್ಯಕ್ಕೆ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಮತ್ತು ಏನು ಅನುಕೂಲ ಆಗ್ತಿದೆ ಅಂತ? ಪ್ರಭು, ಹೌದು. ಯಾಕಂದ್ರೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಜುಲೈಯಲ್ಲಿ ಬಹಳ ನಿರೀಕ್ಷೆ ಇತ್ತು. ರೆಡ್ ಅಲರ್ಟ್ ಘೋಷಣೆ ಆಗಿದ್ರು ಕೂಡ ಕಳೆದ 24 ಗಂಟೆಗಳಲ್ಲಿ ಆಗ್ತಾ ಇರುವಂತಹ ಮಳೆ ಈ ತರ ಆಗಿರ್ಲಿಲ್ಲ. ಸೊ 24 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಇದು ಸುರಿತಾ ಇದೆ. ಸೊ ಪಶ್ಚಿಮ ಘಟ್ಟದ ಮಳೆಯ ಒಂದು ಪ್ರಭಾವದಿಂದಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಅನೇಕ ಕೃಷಿ ತೋಟಗಳಿಗೆ ನೀರು ನುಗ್ಗಿದೆ. ಪಶ್ಚಿಮ ಘಟ್ಟದಿಂದ ಹರಿದು ಬರುವಂತದ್ದು. ಇದರ ಜೊತೆಗೆ ಗುಡ್ಡ ಕುಸಿತದ ಒಂದು ಘಟನೆಗಳು ಕೂಡ ಸದ್ಯ ನಡೆದಿರುವಂತದ್ದು. ಧರ್ಮಸ್ಥಳ ಮತ್ತು ಮುಂಡಾಜೆಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಒಂದು ಪ್ರದೇಶ ಏನಿದೆ, ಅಲ್ಲಿ ಗುಡ್ಡ ಕುಸಿತ ಆಗಿರೋದು. ಸೊ ನಿರಂತರ ಮಳೆ ಒಂದ್ ಕಡೆ ಆದ್ರೆ ಇದನ್ನ ತೆರವು ಮಾಡೋದಕ್ಕೂ ಕೂಡ ಇದ್ದವರಿಗೆ ಬಹಳ ಕಷ್ಟವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸೊ ಆ ಒಂದು ತೆರವು ಕಾರ್ಯ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಮತ್ತು ಅಗ್ನಿಶಾಮಕ ದಳ ಸೇರಿದಂತೆ ವಿಪತ್ತು ನಿರ್ವಹಣಾ ತಂಡಗಳು ಕೂಡ ದಕ್ಷಿಣ ಕನ್ನಡ, ಪ್ರಮುಖವಾಗಿ ಬೆಳ್ತಂಗಡಿ ಮತ್ತು ಪುತ್ತೂರು ಭಾಗದಲ್ಲಿ ಅಲರ್ಟ್ ಆಗಿದ್ರು. ಹಾಗಾಗಿ ಇದರ ಜೊತೆಗೆ ನೇತ್ರಾವತಿ ನದಿ ಕೂಡ ತುಂಬಿ ಹರಿತಾ ಇದೆ. ಸವನಾಡು ಬಳಿ ಕೂಡ ಸೇತುವೆಯ ಮೇಲೆ ಒಂದು ಸೇತುವೆ ಏನಿತ್ತು, ಆ ಸೇತುವೆಯನ್ನ ದಾಟಿ ಆ ಪ್ರಮಾಣವನ್ನ ಮೀರಿ ನೀರು ಹರಿದು ಆ ಸೇತುವೆನೇ ನೀರಲ್ಲಿ ಮುಳುಗಡೆ ಆಗಿರುವಂತಹ ರೀತಿಯಲ್ಲೂ ಕೂಡ ವಾತಾವರಣ ನಿರ್ಮಾಣವಾಗಿತ್ತು. ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಕುಮಾರಧಾರ ನದಿ ಉಕ್ಕಿ ಹರಿತಾ ಇದೆ. ಯಾಕಂದ್ರೆ ಒಂದು ಕಡೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಮಳೆ, ಇನ್ನೊಂದು ಕಡೆಯಿಂದ ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆ, ಇದೆರಡು ಕೂಡ ಪ್ರಮುಖವಾಗಿ ಈ ಪಶ್ಚಿಮ ಘಟ್ಟದ ತಪ್ಪಲಿನ ಬೆಳ್ತಂಗಡಿ, ಪುತ್ತೂರು ಮತ್ತು ಸುಳ್ಯ ಭಾಗಕ್ಕೆ ದೊಡ್ಡ ಪ್ರಮಾಣದ ಪ್ರಭಾವವನ್ನ ಬೀಳ್ತಾ ಇದೆ. ಸೊ ಈ ಮಳೆ ಇನ್ನೂ ದೊಡ್ಡ ರೀತಿಯಲ್ಲಿ ಮುಂದುವರಿಯುವ ಸಾಧ್ಯತೆ ಇದೆ ಮತ್ತು ಫ್ಲಾಶ್ ಫ್ಲಡ್ಸ್ ಅಂದ್ರೆ ಕೃತಕ ನೆರೆಗಳು ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ. ಬಹಳ ಎಚ್ಚರ ವಹಿಸಬೇಕು ಅಂತ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಮುನ್ನೆಚ್ಚರಿಕೆಯನ್ನ ನೀಡಿದೆ. ಪ್ರಭು, ಅಂದ್ರೆ ಆದಿತ್ಯ, ಈಗ ಕೆಲವು ಕಡೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡ್ತಿದ್ದಾರೆ. ಇನ್ನು ಆ ಮಳೆಯ ಮುನ್ಸೂಚನೆ ನೋಡಿಕೊಂಡು ಈ ನಿರ್ಧಾರ ತೆಗೆದುಕೊಳ್ತಾರಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡೋದಾದ್ರೆ? ಹೌದು ಪ್ರಭು, ಯಾಕಂದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ನಿರಂತರವಾಗಿ ರೆಡ್ ಅಲರ್ಟ್ ಯಾವಾಗೆಲ್ಲ ಇತ್ತು ಆವಾಗೆಲ್ಲ ರಜೆಯನ್ನ ಕೊಟ್ಟಿದ್ದಾರೆ. ಕಳೆದ ಬಾರಿ ಕೂಡ ಅನೇಕ ಬಾರಿ ರಜೆಯನ್ನ ಘೋಷಣೆ ಮಾಡಲಾಗಿತ್ತು. ಆದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬಂದಿರಲಿಲ್ಲ. ಅಂದ್ರೆ ಬಿಸಿಲಿನ ವಾತಾವರಣವೇ ಇಲ್ಲಿ ಇತ್ತು. ಆದ್ರೂ ಕೂಡ ಜಿಲ್ಲಾಧಿಕಾರಿ ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ರಜೆ ಕೊಟ್ಟಿರುವಂತದ್ದು ನಿಜಕ್ಕೂ ಕೂಡ ಬಹಳ ವರ್ತ್ ಅಂತ ಹೇಳ್ಬೋದು. ಬಹಳ ಗಾಳಿ ಸಹಿತ ಬಹಳ ಮಳೆ ಆಗ್ತಾ ಇದೆ. ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಎಲ್ಲಿ ಸಂಚಾರದ ಒಂದು ಅವ್ಯವಸ್ಥೆಗಳಿರುತ್ತೋ, ಅಪಾಯಕಾರಿ ಸೇತುವೆಗಳು ಇರುತ್ತೋ, ಸೊ ಈ ಭಾಗದಲ್ಲಿ ಇವತ್ತು ಧಾರಾಕಾರ ಮಳೆ ಆಗ್ತಾ ಇದೆ. ಹಾಗಾಗಿ ಡಿಸಿ ಕೊಟ್ಟಿರುವಂತಹ ರಜೆ ಬಹಳ ಒಂಥರ ಯೂಸ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇದು ಇನ್ನೂ ಮುಂದುವರಿಯುವಂತ ಸಾಧ್ಯತೆ ಇದೆ. ನಾಳೆ ಕೂಡ ನಿರಂತರವಾಗಿ ಮಳೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಯಾರೆಲ್ಲ ಈ ಗುಡ್ಡದ ತಪ್ಪಲಿನಲ್ಲಿ ಅಥವಾ ನದಿ ತೀರದಲ್ಲಿ ಇದ್ದಾರೋ, ಪ್ರವಾಹ ಪೀಡಿತವಾಗಿದ್ದಾರೋ ಅವರನ್ನೆಲ್ಲ ಈಗಾಗಲೇ ಜಿಲ್ಲಾಡಳಿತ ಗುರುತು ಮಾಡಿದೆ. ಭೂಕುಸಿತದ ವಾತಾವರಣ ಇರುವಂತಹ ಪ್ರದೇಶಗಳನ್ನ ಕೂಡ ಗುರುತು ಮಾಡಲಾಗಿದೆ. ಹಾಗಾಗಿ ಜನ ಬಹಳ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಸೀರಿಯಸ್ನೆಸ್ ಬಹಳ ಮುಖ್ಯ. ಈ ಹಿಂದೆ ಕೂಡ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದ ಸಂದರ್ಭ ಮಳೆ ಆಗಿರ್ಲಿಲ್ಲ. ಹಾಗಾಗಿ ಈ ಬಾರಿ ಅದನ್ನ ಅಲ್ಲಗಳೆಯುವಂತಿಲ್ಲ. ಸೊ ಇನ್ನು ಈ ಮಳೆ ಆರ್ಭಟ ಜೋರಾಗುವ ಸಾಧ್ಯತೆ ಇದೆ. ಆ ಜುಲೈನಲ್ಲಿ ಏನೊಂದು ಗ್ಯಾಪ್ ಕ್ರಿಯೇಟ್ ಆಗಿತ್ತು, ಅದು ಬಹುಪಾಲು ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಹವಾಮಾನ ಅದೇ ತರ ಇರುತ್ತೆ. ಇನ್ ಕೇಸ್ ಬರಬೇಕಾದ ಟೈಮಲ್ಲಿ ಮಳೆ ಬರಲಿಲ್ಲ ಅಂದ್ರೆ ಅದರ ಮುಂದಿನ ತಿಂಗಳಲ್ಲಿ ಅದು ಧಾರಾಕಾರವಾಗಿ ಅಥವಾ
ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುವಂತದ್ದು ಇದೆ. ಹಾಗಾಗಿ ಆಗಸ್ಟ್ನಲ್ಲೂ ಕೂಡ ಜನ ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. ಮತ್ತು ಹವಾಮಾನ ಇಲಾಖೆ ಕೂಡ ಮುಂಬರುವ ಅನೇಕ ದಿನಗಳ ಕಾಲ ಇದೇ ಮಾದರಿಯಲ್ಲಿ ಮಳೆ ಆಗುತ್ತೆ ಮತ್ತು ಇನ್ನೂ 2-3 ದಿನ ಏನಿದೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಕೃತಕ ನೆರೆ ಆಗುವಂತದ್ದು, ನೆರೆಯಾಗುವ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನದಿ ತೀರದ ಜನ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಪ್ರಭು. ಆದಿತ್ಯ, ಈಗ ಸಹಜವಾಗಿಯೇ ಕೆಲವು ಭಾಗಗಳಲ್ಲಿ ಮಳೆ ಇಲ್ಲ, ಹಾಗಾಗಿ ರೈತರು ಪರಿತಪಿಸ್ತಾ ಇದ್ದಾರೆ. ಅವರು ಬಿತ್ತನೆ ಮಾಡಿದಂತಹ ಆ ಒಂದು ಬೀಜಗಳನ್ನ ತೆಗಿತಾ ಇದ್ದಾರೆ, ಅಂದರೆ ಬೆಳೆನೇ ಇಲ್ಲ ಅವ್ರಿಗೆ, ಮಳೆ ಬರಲಿ ಅಂತ ಕಾಯ್ತಿದ್ದಾರೆ. ಬಟ್ ಈ ಕರಾವಳಿ ಭಾಗದ ರೈತರದ್ದು ನೋಡೋದಾದ್ರೆ ನಾವು ಈ ಮಳೆ ಅವ್ರಿಗೆ ಅನುಕೂಲನಾ ಹೇಗೆ ಅನನುಕೂಲನಾ? ಪ್ರಭು ಹೌದು, ಈಗ ಮೊನ್ನೆಯಿಂದ ಮಳೆನೇ ಇರ್ಲಿಲ್ಲ. ಜೂನಲ್ಲಿ ಆಕ್ಚುಲಿ ಎಲ್ಲಾ ಬಿತ್ತನೆಯ ಕಾರ್ಯ ಆಗ್ಬೇಕಾಗಿತ್ತು. ಮಳೆ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಏನ್ ಬಿತ್ತನೆ ಮಾಡಿದ್ರು ಆ ಪೈರು ಕೂಡ ಒಣಗುವಂತ ಸ್ಥಿತಿ ತಲುಪಿದಂತ ಅನೇಕ ಘಟನಾವಳಿಗಳು ಇತ್ತು. ಆದ್ರೆ ಆ ಸಂದರ್ಭದಲ್ಲಿ ಮಳೆ ಬಂದ್ರೂ ಕೂಡ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇರ್ಲಿಲ್ಲ, ಬಿಟ್ಟು ಮಳೆ ಸುರಿತಾ ಇತ್ತು. ಸೊ ಅದು ಎಲ್ಲೊಂದ್ ಕಡೆ ಅನುಕೂಲಕಾರಿ ಆಗಿತ್ತು. ಸೊ ಈಗ ಮತ್ತೆ ಕೆಲವು ಕಡೆಗಳಲ್ಲಿ ಬಿತ್ತನೆಯನ್ನ ಆರಂಭ ಮಾಡಿದ್ದಾರೆ. ಎರಡನೇ ಬಿತ್ತನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಈಗ ಧಾರಾಕಾರ ಮಳೆ ಬರ್ತಾ ಇರುವಂತದ್ದು, ಅಂದ್ರೆ ಏನೆಲ್ಲ ಬಿತ್ತನೆ ಮಾಡಿದಾರೋ ಸೊ ಅದು ನೀರಿನಲ್ಲಿ ಕೊಚ್ಚಿ ಹೋಗುವಂತ ಭೀತಿಗಳು ಕೂಡ ಇದೆ. ಮೊನ್ನೆಯಿಂದ ಕೂಡ ಬಿತ್ತನೆ ಕಾರ್ಯ ಅನ್ನುವಂಥದ್ದು ಬಹಳ ಭಾಗದಲ್ಲಿ ನಡೀತಾ ಇತ್ತು. ಅದಕ್ಕೆ ಮತ್ತೆ ಒಂದಿಷ್ಟು ಉತ್ತೇಜನವನ್ನ ನೀಡ್ತಾ ಇದ್ರು. ಸೊ ಮಳೆಯ ಪ್ರಮಾಣದ ಮೇಲೆ, ಅಂದ್ರೆ ಪ್ರಮಾಣದ ಒಂದು ಲೆಕ್ಕಾಚಾರದ ಆಧಾರದಲ್ಲಿ ಮಾಡ್ತಾ ಇದ್ರು ಬಿತ್ತನೆಯನ್ನ. ಆದ್ರೆ ನಿನ್ನೆ ಮತ್ತು ಇವತ್ತು ಸುರಿದಂತಹ ಮಳೆ ಬಹುಶಃ ಅವರು ಮಾಡಿದಂತಹ ಬಿತ್ತನೆ ಕಾರ್ಯ ಎಲ್ಲವೂ ಕೂಡ ನೀರಿನಲ್ಲಿ ಹೋಮವಾಗುವಂತಹ ರೀತಿಯಲ್ಲೇ ಆಯ್ತು ಅಂತ ಹೇಳ್ಬೋದು. ಅಷ್ಟು ಜೋರಾಗಿ ಆ ಮಳೆ ಸುರಿತಾ ಇದೆ. ನಾವು ಅನೇಕ ಕೃಷಿ ತೋಟಗಳನ್ನ ನೋಡ್ತಾ ಇದ್ವಿ. ಆ ಕೃಷಿ ತೋಟಗಳು ಕೂಡ ಮುಳುಗಡೆ ಆಗಿದೆ. ಸಾಮಾನ್ಯವಾಗಿ ಕೃಷಿ ತೋಟದ ಪಕ್ಕದಲ್ಲೇ ಗದ್ದೆ ಇರುತ್ತೆ. ಸೊ ಇದಕ್ಕೂ ಕೂಡ ಇದು ಎಫೆಕ್ಟ್ ಕೊಡುತ್ತೆ. ಸೊ ಬಿತ್ತನೆ ಮಾಡಿದಂತ ಅನೇಕ ಭಾಗದ ರೈತರು ಇದರಿಂದ ಈಗ ಲಾಸ್ ಅನುಭವಿಸಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ ಪ್ರಭು. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ.